ಇರಾನ್ನಿಂದ ಜಲಸಂಧಿ ಬಂದ್, ಜಗತ್ತಿಗೆ ತೈಲ ಬಿಕ್ಕಟ್ಟು. ಆಪದ್ ಬಾಂಧವನಾದ ರಷ್ಯಾ, ಸೇಫ್ ಆಯಿತು ಭಾರತ. ನಮಸ್ಕಾರ ವೀಕ್ಷಕರೇ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಈಗ ಯಾವ ಮಟ್ಟಕ್ಕೆ ಉಲ್ಬಣವಾಗಿದೆ ಅಂದರೆ ಇಡೀ ಪ್ರಪಂಚ ಅಕ್ಷರಶಃ ಉಸಿರು ಬಿಗಿ ಹಿಡಿದು ಕೂರುವಂತಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲಿ ಗಗನಕ್ಕೇರತ್ತೋ, ಜಾಗತಿಕ ಆರ್ಥಿಕತೆಯಲ್ಲಿ ಪಾತಾಳಕ್ಕೆ ಕುಸಿಯತ್ತೋ ಅನ್ನೋ ಭಯ, ಆತಂಕ ಎಲ್ಲರನ್ನ ಅಂದರೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಮನೆ ಮಾಡಿದೆ. ಇದಕ್ಕೆ ಕಾರಣ ಇರಾಕ್ ತೆಗೆದುಕೊಂಡಿರುವ ಒಂದು ರೌದ್ರ ಭಯಂಕರವಾದ ನಿರ್ಧಾರ. ಜಾಗತಿಕ ತೈಲದ 1/5 ಭಾಗ ಸಾಗಣೆ ಕೇಂದ್ರವಾಗಿರುವ, ಇಡೀ ಜಗತ್ತಿನ ಜೀವನಾಡಿ ಎಂದೇ ಕರೆಸಿಕೊಳ್ಳುವ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಅಧಿಕೃತವಾಗಿ ಬಂದ್ ಮಾಡಿದೆ. ಒಂದು ಕಡೆ ಇರಾನ್ನ ಈ ದಿಗ್ಬಂಧನ, ಮತ್ತೊಂದು ಕಡೆ ಸೌದಿ ಅರೇಬಿಯಾದ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಇರಾನ್ ನಡೆಸ್ತಾ ಇರುವ ಭೀಕರ ಡ್ರೋನ್ ದಾಳಿ. ಈ ಸುದ್ದಿಗಳು ಹೊರಬೀಳ್ತಾ ಇದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅಂದರೆ ಕ್ರೂಡ್ ಆಯಿಲ್ ಬೆಲೆಗಳು ರಾಕೆಟ್ ವೇಗದಲ್ಲಿ ಏರಿಕೆಯಾಗ್ತಾ ಇದೆ. ಅಮೆರಿಕ, ಯುರೋಪ್, ಚೀನಾದಂತಹ ಬೃಹತ್ ದೇಶಗಳಲ್ಲಿಯೂ ಮುಂದೇನು ಗತಿ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿವೆ. ಆದರೆ ವೀಕ್ಷಕರೇ, ಇಡೀ ಜಗತ್ತು ಇಷ್ಟೆಲ್ಲ ಬೆಚ್ಚಿ ಬೀಳ್ತಾ ಇರುವಾಗ ನಮ್ಮ ಭಾರತ ಮಾತ್ರ ಅತ್ಯಂತ ರಿಲ್ಯಾಕ್ಸ್ ಆಗಿ ನಗನಗುತ್ತಾ ಆರಾಮಾಗಿ ಕೂತಿದೆ. ಹೌದು, ನಮಗೆ ಯಾವ ಆತಂಕವೂ ಇಲ್ಲ, ನಮ್ಮ ಬಳಿ ಸಾಕಷ್ಟು ದಾಸ್ತಾನಿದೆ ಅಂತ ಭಾರತ ಸರ್ಕಾರ ಎದೆ ಉಬ್ಬಿಸಿ ಹೇಳಿದೆ. ಅಷ್ಟಕ್ಕೂ ಈ ಜಗತ್ತಿಗೆ ಇಲ್ಲದ ಧೈರ್ಯ ಭಾರತಕ್ಕೆ ಎಲ್ಲಿಂದ ಬಂತು? ಜಲಸಂಧಿ ಬಂದಾದರೂ ಭಾರತಕ್ಕೆ ತೈಲದ ಕೊರತೆ ಯಾಕಾಗೋದಿಲ್ಲ? ಮಧ್ಯಪ್ರಾಚ್ಯದ ಈ ಬಿಕ್ಕಟ್ಟಿನ ನಡುವೆ ಆಪತ್ ಬಾಂಧವನಂತೆ ಭಾರತದ ಕೈ ಹಿಡಿದು ನಿಂತಿರುವ ರಷ್ಯಾದ ಅಸಲಿ ಪ್ಲಾನ್ ಏನು? ಭಾರತದ ಪೆಟ್ರೋಲಿಯಂ ಸಚಿವಾಲಯ ಸ್ಥಾಪಿಸಿರುವ ಆ 24x7 ಕಂಟ್ರೋಲ್ ರೂಮ್ನ ರಹಸ್ಯವೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಜಗತ್ತೇ ಬೆಂಕಿಯಲ್ಲಿ ಬೇಯ್ತಾ ಇರುವಾಗ ಭಾರತ ಹೇಗೆ ಸೇಫ್ ಆಗಿದೆ ಅನ್ನೋದರ ಕಂಪ್ಲೀಟ್ ಜಿಯೋಪಾಲಿಟಿಕ್ಸ್ ಲೆಕ್ಕಾಚಾರವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ದಶಕಗಳಿಂದ ಫ್ರೆಂಡ್ ಆಗಿದ್ದಂತಹ ರಷ್ಯಾ ಈಗ ನೋಡಿ ಭಾರತದ ಕೈ ಬಿಡಲಿಲ್ಲ. ಆದರೆ ಟ್ರಂಪ್ ಅವರ ಮಾತು ಕೇಳಿ ನರೇಂದ್ರ ಮೋದಿಯವರು ಮೊನ್ನೆಯಷ್ಟೇ ಒಂದು ಡೀಲ್ಗೆ ಸಹಿ ಹಾಕಿದ್ರಂತೆ. ಈಗ ನಿಮಗೇನನ್ಸುತ್ತೆ? ಮೋದಿಯವರು ಟ್ರಂಪ್ ಅವರ ಬೆನ್ನು ಹತ್ತಿ ಹಾಳಾಗಿದ್ರ? ಇಷ್ಟೆಲ್ಲ ಆದ್ರೂ ಪುಟಿನ್ ಅವರು ಮೋದಿಯವರ ಕೈ ಬಿಡಲಿಲ್ಲ, ಆಪದ್ ಬಾಂಧವ, ಬೆಸ್ಟ್ ಫ್ರೆಂಡ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ, ಮಧ್ಯಪ್ರಾಚ್ಯದಲ್ಲಿ ಈಗೇನಾಗ್ತಾ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇರಾನ್ ಮತ್ತು ಇಸ್ರೇಲ್, ಅಮೆರಿಕ ನಡುವಿನ ಗುದ್ದಾಟ ಈಗ ಅಕ್ಷರಶಃ ತಾರಕಕ್ಕೇರಿದೆ. ತನ್ನ ಮೇಲಾಗ್ತಾ ಇರುವ ಸತತ ದಾಳಿಗಳಿಂದ ರೊಚ್ಚಿಗೆದ್ದಿರುವ ಇರಾನ್ ಜಗತ್ತಿನ ಕುತ್ತಿಗೆಯನ್ನೇ ಹಿಸುಕುವಂತಹ ತಂತ್ರಕ್ಕೆ ಕೈ ಹಾಕಿದೆ. ಅದೇ ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ. ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ಸ್ನ ಮುಖ್ಯ ಕಮಾಂಡರ್ ಸಲಹೆಗಾರನಾಗಿರೋ ಇಬ್ರಾಹಿಂ ಜಬ್ಬಾರಿ ಇಡೀ ಪ್ರಪಂಚ ಬೆಚ್ಚಿ ಬೀಳುವಂತಹ ಒಂದು ಅಧಿಕೃತ ಘೋಷಣೆಯನ್ನು ಮಾಡಿದ್ದಾನೆ. ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಜಗತ್ತಿನ ಬೃಹತ್ ದೇಶಗಳಿಗೆ ನೇರ ಎಚ್ಚರಿಕೆಯನ್ನು ರವಾನಿಸಿದ್ದಾನೆ. ಯಾರಾದರೂ ನಮ್ಮ ಅನುಮತಿ ಇಲ್ಲದೆ ಈ ಜಲಮಾರ್ಗಕ್ಕೆ ಹೋಗೋದಕ್ಕೆ ಬಯಸಿದ್ರೆ, ಪ್ರವೇಶಿಸಲು ಪ್ರಯತ್ನ ಮಾಡಿದ್ರೆ, ನಮ್ಮ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಕಾರ್ಪ್ಸ್ ಮತ್ತು ಇರಾನ್ ಸೇನೆಯ ಪಡೆಗಳು ಆ ಹಡಗುಗಳಿಗೆ ಬೆಂಕಿ ಹಚ್ಚಿ ಭಸ್ಮ ಮಾಡಿ ಸಂಪೂರ್ಣವಾಗಿ ನಾಶ ಮಾಡ್ತವೆ. ಯಾರಾದರೂ ಬಲವಂತವಾಗಿ ಬಂದರೆ ಅವರ ವಿರುದ್ಧ ನಾವು ಎನ್ಕೌಂಟರ್ ಮಾಡಬೇಕಾಗತ್ತೆ, ಕಠಿಣ ಕಾರ್ಯಾಚರಣೆಗೆ ಇಳಿಯಬೇಕಾಗತ್ತೆ ಅಂತ ಗುಡುಗಿದ್ದಾರೆ. ಇದ್ರ ಬೆನ್ನಲ್ಲೇ ಇರಾನ್ ಪಡೆಗಳು ಸೌದಿ ಅರೇಬಿಯಾದ ಬೃಹತ್ ತೈಲ ಸಂಸ್ಕರಣಾ ಘಟಕಗಳ ಮೇಲೂ ಡ್ರೋನ್ ಮೂಲಕ ಭಾರೀ ದಾಳಿ ನಡೆಸಿ ಆ ಘಟಕಗಳನ್ನು ಧ್ವಂಸ ಮಾಡಿದ್ದಾರೆ. ಈ ಎರಡೂ ಬೆಳವಣಿಗೆಗಳು ಜಾಗತಿಕ ಕಚ್ಚಾ ತೈಲ ಪೂರೈಕೆಯ ಸರಪಳಿಯನ್ನೇ ಸಂಪೂರ್ಣವಾಗಿ ಕಟ್ ಮಾಡಿ ಹಾಕಿದೆ. ಬ್ಯಾರೆಲ್ಗಟ್ಟಲೆ ಕಚ್ಚಾ ತೈಲ ಅರಬ್ಬರ ನಾಡಲ್ಲೇ ಲಾಕ್ ಆಗಿಬಿಟ್ಟಿದೆ. ಇರಾನ್ನ ಈ ಘೋಷಣೆಯ ನಂತರ ಅಮೆರಿಕ, ಯುರೋಪ್ನಂತಹ ದೇಶಗಳಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ಶುರುವಾಗುವ ಆತಂಕ ಎದುರಾಗಿದೆ. ಆದರೆ 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತ ಮಾತ್ರ ಕಚ್ಚಾ ತೈಲ, LPG ಮತ್ತು LNGಗಳ ವಿಷಯದಲ್ಲಿ ಅತ್ಯಂತ ಆರಾಮಾಗಿ ಕೂತಿದೆ. ಇದು ಹೇಗೆ ಸಾಧ್ಯ ಅಂತೀರಾ? ಇದಕ್ಕೆ ಕಾರಣ ಭಾರತ ಸರ್ಕಾರ ಹಾಕಿಕೊಂಡಿದ್ದ ಭವಿಷ್ಯದ ಬೃಹತ್ ಮಾಸ್ಟರ್ ಪ್ಲಾನ್. ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರ ಪ್ರಸ್ತುತ ನಮ್ಮ ಬಳಿ ಬರೋಬ್ಬರಿ 25 ದಿನಗಳ ಕಾಲ ಇಡೀ ದೇಶವನ್ನೇ ಸಾಕಾಗುವಷ್ಟು
ಕಚ್ಚಾ ತೈಲದ ರಿಸರ್ವ್ ದಾಸ್ತಾನು ನಮ್ಮ ಹತ್ರ ಇದೆ. ಇದರ ಜೊತೆಗೆ ಈಗಾಗಲೇ ಬೇರೆ ಬೇರೆ ದೇಶಗಳಿಂದ ಹೊರಟಿರುವ ಮತ್ತು ಹಡಗುಗಳಲ್ಲಿ ಸಾಗಣೆಯ ಹಾದಿಯಲ್ಲಿರುವ ಪೆಟ್ರೋಲ್, ಡೀಸೆಲ್ ಮತ್ತು ಇತರೆ ಉತ್ಪನ್ನಗಳ ದಾಸ್ತಾನು ಇನ್ನೂ 25 ದಿನಗಳವರೆಗೆ ಸಾಕಾಗುವಷ್ಟಿದೆ. ಅಂದರೆ ಒಟ್ಟಾರೆಯಾಗಿ ಕನಿಷ್ಠ 8 ವಾರಗಳ ಕಾಲ, ಅಂದರೆ 50 ದಿನಗಳ ಕಾಲ ಜಗತ್ತಲ್ಲಿ ಒಂದೇ ಒಂದು ಹನಿ ಪೆಟ್ರೋಲ್ ಉತ್ಪಾದನೆ ಆಗದಿದ್ದರೂ ಭಾರತದ ವಾಹನಗಳ ಚಕ್ರಗಳು ಮಾತ್ರ ನಿಲ್ಲೋದಿಲ್ಲ. ಇದು ಕೇವಲ ಈಗಿನ ಕಥೆಯಲ್ಲ ವೀಕ್ಷಕರೇ. ಕಳೆದ ತಿಂಗಳಷ್ಟೇ ನಮ್ಮ ಪೆಟ್ರೋಲಿಯಂ ಖಾತೆ ಸಚಿವರಾಗಿರೋ ಹರ್ದೀಪ್ ಸಿಂಗ್ ಪುರಿ ರಾಜ್ಯಸಭೆಯಲ್ಲಿ ಒಂದು ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಎಷ್ಟಿದೆ ಅಂದರೆ, ಜಗತ್ತಲ್ಲಿ ಯಾವುದೇ ಪ್ರಕ್ಷುಬ್ಧತೆ, ಯಾವುದೇ ಭೀಕರ ಯುದ್ಧವೇ ನಡೆದರೂ ಭಾರತದ ಬೇಡಿಕೆಯನ್ನು ಸತತ 74 ದಿನಗಳ ಕಾಲ ಪೂರೈಸಲು ನಮ್ಮಲ್ಲಿ ಬ್ಯಾಕಪ್ ಇದೆ ಅಂತ ತಿಳಿಸಿದರು. ಭೂಮಿಯ ಅಡಿಯಲ್ಲಿ ಬೃಹತ್ ಗುಹೆಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕೋಟ್ಯಾಂತರ ಬ್ಯಾರೆಲ್ ಕಚ್ಚಾ ತೈಲವನ್ನು ಭಾರತ ಮೊದಲೇ ಕೂಡಿಟ್ಟಿದೆ. ಈ ದೂರದೃಷ್ಟಿ ನಿರ್ಧಾರವೇ ಇವತ್ತು ಭಾರತವನ್ನು ಅತಿ ದೊಡ್ಡ ಆರ್ಥಿಕ ಪ್ರಪಾತದಿಂದ ಪಾರು ಮಾಡಿದೆ. ಒಂದು ಕಡೆ ನಮ್ಮಲ್ಲಿರುವಂತಹ ರಿಸರ್ವ್ ದಾಸ್ತಾನು ನಮಗೆ ಧೈರ್ಯ ತುಂಬುತ್ತಾ ಇದ್ರೆ, ಇನ್ನೊಂದು ಕಡೆ ಕಷ್ಟದ ಕಾಲದಲ್ಲಿ ನಮ್ಮ ಕೈ ಹಿಡಿಯಲು ಜಗತ್ತಿನ ಅತಿ ಶಕ್ತಿಯೊಂದು ನಮ್ಮ ಬೆಂಬಲಕ್ಕೆ ನಿಂತಿದೆ. ಆ ಆಪದ್ಬಾಂಧವ ಮತ್ಯಾರೂ ಅಲ್ಲ, ನಮ್ಮ ಪರಮ ಮಿತ್ರ ರಷ್ಯಾ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದಾಗಿ ಇಂಧನ ಪೂರೈಕೆಯಲ್ಲಿ ಅಡಚಣೆ ಉಂಟಾಗ್ತಾ ಇರೋದನ್ನು ಗಮನಿಸಿದ ರಷ್ಯಾ ತಕ್ಷಣವೇ ಭಾರತದ ನೆರವಿಗೆ ಧಾವಿಸಿದೆ. ಜಾಗತಿಕ ತೈಲ ಪೂರೈಕೆಯಲ್ಲಿ ಏನೇ ವ್ಯತ್ಯಯವಾದರೂ ಭಾರತ ಚಿಂತಿಸುವ ಅಗತ್ಯ ಇಲ್ಲ. ಜಾಗತಿಕ ತೈಲ ಪೂರೈಕೆಯಲ್ಲಿ ಏನೇ ವ್ಯತ್ಯಯವಾದರೂ ಭಾರತ ಚಿಂತಿಸುವ ಅಗತ್ಯ ಇಲ್ಲ. ನಮ್ಮ ಮಿತ್ರ ರಾಷ್ಟ್ರ ಭಾರತಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿ ಕಚ್ಚಾ ತೈಲವನ್ನು ಪೂರೈಸಲು ನಾವು ಸಕಲ ರೀತಿಯಲ್ಲೂ ಸಿದ್ಧರಿದ್ದೇವೆ ಅಂತ ರಷ್ಯಾ ಅಧಿಕೃತವಾಗಿ ಘೋಷಣೆ ಮಾಡಿದೆ. ರಷ್ಯಾದ ಮೂಲಗಳನ್ನು ಆಧರಿಸಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಬೃಹತ್ ಸುದ್ದಿಯನ್ನು ವರದಿ ಮಾಡಿವೆ. ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ರಷ್ಯಾದ ಮೇಲೆ ಸಾವಿರಾರು ದಿಗ್ಬಂಧನಗಳನ್ನು ಹೇರಿದ್ರೂ ಭಾರತ ಮಾತ್ರ ರಷ್ಯಾದ ಜೊತೆಗಿನ ತನ್ನ ವ್ಯಾಪಾರವನ್ನು ನಿಲ್ಲಿಸಿರಲಿಲ್ಲ. ಅಮೆರಿಕದ ಟ್ಯಾರಿಫು, ಈ ಟ್ರಂಪ್ನ ಕಣ್ಣು, ಭಾರತ ಇವೆಲ್ಲದಕ್ಕೂ ಸೊಪ್ಪು ಹಾಕಿರಲಿಲ್ಲ. ನಮ್ಮ ದೇಶದ ಜನರ ಹಿತಾಸಕ್ತಿಗೆ ನಮಗೆ ಮುಖ್ಯ, ನಾವು ರಷ್ಯಾದಿಂದ ತೈಲ ಖರೀದಿಸಿಯೇ ತೀರ್ತೇವೆ ಅಂತ ಭಾರತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಪಾಶ್ಚಿಮಾತ್ಯ ದೇಶಗಳ ಮುಖದ ಮೇಲೆ ಹೊಡೆದಂತೆ ಹೇಳಿದರು. ಅವತ್ತು ಭಾರತ ರಷ್ಯಾದ ಕೈ ಬಿಡಲಿಲ್ಲ. ಇವತ್ತು ಇಡೀ ವಿಶ್ವವೇ ತೈಲ ಬಿಕ್ಕಟ್ಟಿನಲ್ಲಿ ನರಳಾಡುವಾಗ ರಷ್ಯಾ ಭಾರತದ ಕೈ ಬಿಡಲಿಲ್ಲ. ಇದನ್ನೇ ಅಲ್ವಾ ನಿಜವಾದ ಫ್ರೆಂಡ್ಶಿಪ್, ಲೆಜೆಂಡರಿ ಡಿಪ್ಲೊಮ್ಯಾಸಿ ಅನ್ನೋದು. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ದೋಸ್ತಿಯಲ್ಲಿ, ಫ್ರೆಂಡ್ಶಿಪ್ಪಲ್ಲಿ ಒಂಚೂರು ಎಡುವುದಂತೆ ಕಾಣಿಸ್ತಾಗಿತ್ತು. ಯಾಕಂತಂದರೆ ಅಮೇರಿಕಾದ ಅದ್ಯಾವ ಅಸ್ತ್ರ ಬಳಸ್ತೋ ಗೊತ್ತಿಲ್ಲ, ಅಮೇರಿಕಾದ ಒಂದು 500 ಶತಕೋಟಿ ಡೀಲನ್ನು ಒಪ್ಕೊಳ್ತಾರೆ ಮೋದಿಯವರು. ಜೊತೆಗೆ ನಾವು ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ ಅಂತ ಒಳನೋಟದಲ್ಲಿ, ಅಂದರೆ ಮೇಲ್ನೋಟದಲ್ಲಿ ಎಲ್ಲೂ ಕೂಡ ಹೇಳಿರಲಿಲ್ಲ. ಆದರೆ ಅಲ್ಲಿ ಆದಂತಹ ಒಂದು ಊಹಾಪೋಹದ ಸುದ್ದಿ ಅಂತನೋ ಅಥವಾ ನಿಜಾನೋ ಸುಳ್ಳು ಗೊತ್ತಿಲ್ಲ, ರಷ್ಯಾದೊಂದಿಗೆ ನಾವು ತೈಲವನ್ನು ಖರೀದಿ ಮಾಡೋದಿಲ್ಲ ಅಂತ ಹೇಳಿದರು. ಅದೇ ತೆರನಾಗಿ ತೈಲ ಖರೀದಿ ಮಾಡೋದನ್ನು ಕಮ್ಮಿ ಕೂಡ ಮಾಡಿದರು ಭಾರತದವರು. ಈಗ ನೋಡಿ, ಅಮೇರಿಕ ಯುದ್ಧದಲ್ಲಿ ಬ್ಯುಸಿ ಆಗಿದೆ, ನಮ್ಮನ್ನು ಕಾಪಾಡ್ತಾ ಇರೋದು ರಷ್ಯಾ. ಇದೆಲ್ಲದರ ಜೊತೆಗೆ ಭಾರತ ಸೇಫ್ ಆಗಿರೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ನಮ್ಮ ಆಮದಿನ ನೀತಿ. ಇರಾನ್ ಈಗ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ದಲ್ಲದೆ ಅಲ್ಲಿಂದ ಭಾರತಕ್ಕೆ ಬರುವ ಕಚ್ಚಾ ತೈಲ ಕೇವಲ 40% ಮಾತ್ರ. ನಾವು ಮಧ್ಯಪ್ರಾಚ್ಯವನ್ನು ಮಾತ್ರ ನಂಬಿಕೊಂಡು ಕೂತಿಲ್ಲ. ದೇಶದ ಕಚ್ಚಾ ತೈಲ ಆಮದುಗಳಲ್ಲಿ ಉಳಿದ 60% ತೈಲವು ಬೇರೆ ಬೇರೆ ಮೂಲಗಳಿಂದ, ಅಂದರೆ ರಷ್ಯಾ, ಅಮೆರಿಕ, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದಂತಹ ದೇಶಗಳಿಂದ ಬೇರೆಯದೇ ಸಮುದ್ರ ಮಾರ್ಗಗಳ ಮೂಲಕ ನಮ್ಮ ದೇಶವನ್ನು ತಲುಪುತ್ತೆ. ಹಾಗಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆದ ತಕ್ಷಣ ಭಾರತದ ಆರ್ಥಿಕತೆಗೆ ಬೀಗ ಬೀಳತ್ತೆ ಎನ್ನುವುದು ಕೇವಲ ಭ್ರಮೆ. ಆದರೆ ಭಾರತ ಸರ್ಕಾರ ಯಾವುದೇ ರೀತಿಯಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ದೇಶಾದ್ಯಂತ ಇಂಧನ ದಾಸ್ತಾನು ಮತ್ತು ಪೂರೈಕೆ ಸ್ಥಾನಗಳನ್ನು ಕ್ಷಣ ಕ್ಷಣಕ್ಕೂ ಮೇಲ್ವಿಚಾರಣೆ ಮಾಡೋದಕ್ಕೆ ನಮ್ಮ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಒಂದು ಹೈಟೆಕ್ ಆಗಿರೋ 24/7 ನಿಯಂತ್ರಣ ಕೊಠಡಿ, ಅಂದರೆ ಕಂಟ್ರೋಲ್ ರೂಮ್ ಸ್ಥಾಪಿಸಿದೆ. ಯಾವ ರಾಜ್ಯದಲ್ಲಿ ಎಷ್ಟು ಪೆಟ್ರೋಲ್ ಇದೆ, ಎಷ್ಟು ಟ್ಯಾಂಕರ್ಗಳು ಅಲ್ಲಿ ಹೋಗ್ತವೆ, ಎಲ್ಲಾದರೂ ಕೃತಕ ಅಭಾವ ಸೃಷ್ಟಿಯಾಗ್ತಾಗಿದೆಯಾ ಅನ್ನೋದರ ಕಂಪ್ಲೀಟ್ ಕಂಟ್ರೋಲ್ ರೂಮ್ ಹದ್ದಿನ ಕಣ್ಣು ಇಡ್ತಾಗಿದೆ.
ಒಂದೊಮ್ಮೆ ಎಲ್ಲಾದರೂ ಕೊರತೆ ಕಂಡು ಬಂದ ತಕ್ಷಣ ರಿಸರ್ವ್ ದಾಸ್ತಾನಿನಿಂದ ಇಂಧನವನ್ನು ಪೂರೈಸುವ ಕಂಪ್ಲೀಟ್ ಪ್ಲಾನ್ ರೆಡಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿ ಜಗತ್ತಿಗೆ ತನ್ನ ತಾಕತ್ತು ತೋರಿಸೋದಕ್ಕೆ ಹೊರಟಿರಬಹುದು. ಯುರೋಪ್ ಮತ್ತು ಅಮೆರಿಕದ ದೇಶಗಳು ಆರ್ಥಿಕ ಕುಸಿತದ ಭಯದಲ್ಲಿ ನಡುಗುತ್ತಾ ಇರಬಹುದು. ಆದರೆ ನರೇಂದ್ರ ಮೋದಿ ಸರ್ಕಾರದ ದೂರದೃಷ್ಟಿಯ ವಿದೇಶಾಂಗ ನೀತಿ, ಹರ್ದೀಪ್ ಸಿಂಗ್ ಪುರಿ ಅವರ 74 ದಿನಗಳ ಸರ್ಜಿಕಲ್ ಪೆಟ್ರೋಲಿಯಂ ರಿಸರ್ವ್ ಪ್ಲಾನ್ ಮತ್ತು ರಷ್ಯಾದಂತಹ ಪರಮ ಮಿತ್ರನ ಬೆಂಬಲದಿಂದಾಗಿ ಭಾರತ ಇವತ್ತು ಜಗತ್ತಿನ ಎದುರು ಒಂದು ಬೃಹತ್ ಆರ್ಥಿಕ ಶಕ್ತಿಯಾಗಿ ಸೇಫ್ ಝೋನ್ನಲ್ಲಿ ತಲೆ ಎತ್ತಿ ನಿಂತಿದೆ. ಇದು ಕೇವಲ ಕಚ್ಚಾ ತೈಲದ ವಿಚಾರವಲ್ಲ, ಇದು ನವ ಭಾರತದ ಶಕ್ತಿಯ ದರ್ಶನ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಹಾರ್ಮುಜ್ ಜಲಸಂಧಿಯನ್ನ ಮುಚ್ತಾ ಇರುವ ಇರಾನಿನ ಈ ನಿರ್ಧಾರ ಜಗತ್ತನ್ನ 3ನೇ ಮಹಾಯುದ್ಧಕ್ಕೆ ತಳ್ಳುತ್ತಾ ಇದೆಯಾ? ಕಷ್ಟದ ಕಾಲದಲ್ಲಿ ಭಾರತಕ್ಕೆ ಕಚ್ಚಾ ತೈಲ ನೀಡಲು ಮುಂದೆ ಬಂದಿರುವ ರಷ್ಯಾದ ಈ ಸ್ನೇಹದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತು ಭಾರತ ಸರ್ಕಾರದ ಈ 74 ದಿನಗಳ ಬ್ಯಾಕಪ್ ಪ್ಲಾನ್ ಬಗ್ಗೆ ನಿಮಗೆ ಹೆಮ್ಮೆ ಇದೆಯಾ? ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾರತದ ಈ ಶಕ್ತಿ ಮತ್ತು ರಷ್ಯಾದ ಈ ಸ್ನೇಹದ ಅಸಲಿ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.